ಆಶ್ರಮದ ಕೃತ್ಯಗಳೆಲ್ಲ ಬೇಗ ಮುಗಿಸಿದ. ಇವತ್ತು ಬೇಗ ಮುಗಿದಿದೆ. ಒಳ್ಳೆದಾಯ್ತು. ನಿನ್ನಲ್ಲಿ ಮಾತಾಡಬೇಕು ಅಂತ ಹೇಳಿದ್ರೆ ನೀವು ಬಿಡುವಾಗ್ತದೆ ಅಂತ ಕಾಯ್ತಾ ಇತ್ತು. ಬಿಡುವಲ್ಲೇ ಇದ್ದೇನೆ, ನೀನು ಮಾತಾಡು. ನೀನ್ ಎಷ್ಟು ಮಾತಾಡಿದ್ರು ಮತ್ತೆ ಕೇಳಬೇಕು, ಇನ್ನೂ ಕೇಳಬೇಕು ಅನ್ನೋ ಆಸೆ ನನಗೆ. ಹೇಳ್ಬೇಕಾದ್ರೆ ಹೇಳ್ಬೋದು. ಹೇಳು ಹೇಳು. ಇಂಥ ಸನ್ನಿವೇಶದಲ್ಲಿ ಏನ್ ಹೇಳ್ಬೇಕು ಅಂತ ಗೊತ್ತಿಲ್ಲ. ದಿನಪೂರ್ತಿ ಬೇಕಾದ ವಿಷಯದಲ್ಲಿ ಬೇಕಾದಷ್ಟು ಮಾತಾಡಿದ್ದೆ, ಆದ್ರೂ ಹೋಗಿ ಬರ್ಲಿಲ್ಲ. ಆಶ್ರಮದಲ್ಲಿ ಏನಾದ್ರೂ ಯಾಕೆ ಉಂಟು? ಆಶ್ರಮದಲ್ಲಿ ನಾ ಇರಬೇಕಾದ ಅವಧಿ ನಿನ್ನೆಗೆ ಮುಕ್ತಾಯ ಆಯಿತು ಅಂತ ಗುರುಗಳ ಅಪ್ಪಣೆ ಕೊಡಿಸಿ, ಇನ್ನು ಶಿಷ್ಯವೃತ್ತಿಯ ಅವಧಿ ಮುಕ್ತಾಯ ಆಯಿತು ಅಂತ ಹೇಳಿದ್ರ? ಹೌದು. ನನ್ನಲ್ಲಿ ಹೇಳಲೇ ಇಲ್ಲ ಅಪ್ಪ. ಇಲ್ಲ, ಮಗಳಲ್ಲಿ ನೀನೇ ಹೇಳು ಅಂತ ನನ್ನಲ್ಲಿ ಹೇಳಿ ಕೇಳಿದ್ರ? ಹೌದು ಹೌದು. ಕಲಿಯಬೇಕಾದನ್ನೆಲ್ಲ ಕಲಿತಾ ಇತ್ತು. ಆದ್ದರಿಂದಲೇ ಇಂದು ಬೆಳಗ್ಗೆ ಅಗ್ರಪರಿಚರ್ಯೆಯ ಜೊತೆಯಲ್ಲಿ ವ್ರತ ಸಮಾವರ್ತನೆಯನ್ನು ಸಂಪೂರ್ಣವಾಗಿಸಿ. ಇನ್ನು ಕಲಿಲಿಕ್ಕೆ ಅವಕಾಶ ಇಲ್ವಾ? ಸಾಕು ಅಂತ ಅವರು ಹೇಳಿದ ಮೇಲೆ ನಾ ಬೇಕು ಅಂತ ಆಗ್ರಹವನ್ನು ತೋರಬೇಕು. ನೀ ಕಲಿಯಬಹುದಾದದ್ದು ಇಷ್ಟೇ ಅಂತ ಅವರ ಮಾತ್ರ ಅಲ್ಲ, ವ್ರತ ಸಮಾವರ್ತನೆಯನ್ನು ಪೂರೈಸಿ ತಂದೆ ತಾಯಂದಿರನ್ನು ಕಂಡು ಆಶೀರ್ವಾದ ಪಡೆಯಬೇಕಾದ್ದು ನಿನಗಿಂತ ಕರ್ತವ್ಯ ಅಂತ ಆಯ್ತು. ಬಂದ ನೆಲೆಗೆ ಬರಬೇಕಾದ ಅವಧಿ ಬಂತು ಅಂತ ಆಯ್ತು ಅಂತ ಒಪ್ಪಿದೆ. ಅವರ ಹರಕೆಯನ್ನು ಆಶೀರ್ವಾದವನ್ನು ಕೈಗೊಂಡು ಮಗಳಲ್ಲಿ ಹೇಳಿ ಹೋಗು. ನೀನು ಹೋಗ್ತೀನಂತ ಹೇಳಿದ್ಯಾ? ಹೋಗಲೇಬೇಕಲ್ಲ. ಎಷ್ಟು ಸುಮಧುರವಾದ ಅವಧಿ ಆದ್ರೂ ಅದಕ್ಕೊಂದು ಪ್ರಾರಂಭ ಆಗ್ತಿದ್ದ ಮೇಲೆ ಮುಕ್ತಾಯ ಅಂತ ಇರಲೇಬೇಕು. ನಮ್ಮ ಸಾಂಗತ್ಯಕ್ಕಾಗಲಿ ಸಾಹಚರ್ಯಕ್ಕಾಗಲಿ ಈ 500 ವರ್ಷಗಳ ಅವಧಿಯೇ ಪ್ರಾಪ್ತಿ ಅಂತ ತಿಳಿದು ಹೊರಟು ನಿಂತಿದ್ದೇನೆ. ಹೋಗಬೇಕು, ಸುರಪುರಕ್ಕೆ ತೆರಳಿ ತಂದೆಯನ್ನು ತಾಯಿಯನ್ನು ಬಂಧು ಬಳಗವನ್ನು ಕಂಡು ಅವರಲ್ಲೂ ಮಾತಾಡಬೇಕು. ಎಷ್ಟು ಕಾಲ ಆಯ್ತು ಅವರನ್ನು ಹೇಳಿರುವುದು. ಹಾಗೆ ಅಂತ ಹೋದವನು ಹೋಗಿಯೇ ಬಿಟ್ಟೆ ಅಂತ ಭಾವಿಸಬೇಕಾಗಿಲ್ಲ. ಇಲ್ಲಿದ್ದ ನೀವು ಯಾರು ಕೂಡ ಅನ್ಯರಾಗಿ ನನಗೆ ಉಳಿಯುವುದಿಲ್ಲ. ಆತ್ಮೀಯರಾಗಿಯೇ ನಾನು ಒಳಗೊಂಡವನು ನಿಮ್ಮಿಬ್ಬರನ್ನು ಕೂಡ. ನಿಮ್ಮಿಬ್ಬರನ್ನೇ ಈ ಆಶ್ರಮದಲ್ಲಿರುವ ಪ್ರತಿಯೊಂದು ವಸ್ತು ವಿಷಯಗಳು ಕೂಡ ಅಷ್ಟು ಅರ್ಥವಾದಂತಹ ರೀತಿಯಲ್ಲೇ ಇವತ್ತು ನನಗೆ ಕಾಣಬೇಕು ಅಂತ ಅನಿಸಿದಾಗಲೂ ಮತ್ತೆ ಮತ್ತೆ ಬರ್ತೇನೆ. ಶೀಘ್ರದಲ್ಲೇ ಬರ್ತೇನೆ. ಹೋದವ ಹೋಗೇ ಬಿಟ್ಟ ಅಂತ ಭಾವಿಸಬೇಕಾಗಿಲ್ಲ. ನೀನು ಮತ್ತೆ ಬರ್ಬೇಕಾದ್ರೆ ಈಗ ಹೋಗ್ಬೇಕಲ್ವಾ? ಆದ್ದರಿಂದ ನಾವು ಹೋಗಬೇಕಾದ್ರೆ ನೀ ಅಪ್ಪಣೆ ಕೊಡಬೇಕು. ದಯೆಯಿಂದ ಅಪ್ಪಣೆ ಕೊಟ್ಟೆ ಅಂತ ಆದ್ರೆ ಹೋಗಿ ಬರ್ಲಿ. ಹೋಗ್ಲೇಬೇಕಾ ನಿನಗೆ? ಸುಮ್ಮನೆ ನೀನು ಮಾತಾಡಬೇಡ. ಯಾವತ್ತೂ ನನ್ನಲ್ಲಿ ಮನಮಂಟನ್ನು ತೋರಿದವಳಲ್ಲ. ಎಲ್ಲಿಯಾದ್ರೂ ಎದುರು ಕಾಣುವುದಕ್ಕೆ ಸಿಗದಿದ್ರೆ ಎಲ್ಲಿ ಹೋದ ಅಂತ ಆತಂಕಗೊಳ್ಳುವುದು ಬಿಟ್ಟು. ಏನ್ ನಮ್ಮ ಆಶ್ರಮದಲ್ಲಿ ಕೊರತೆ ಆಗಿದೆ ನಿನಗೆ? ಹಾಗೇನಿದ್ರು ಕೊರತೆ ಉಂಟು ಅಂತ ಎಲ್ಲವನ್ನು ತುಂಬಿಸಿಕೊಡಬಲ್ಲಂತಹ ನಿನ್ನ ಪೂರ್ಣ ಮನಸ್ಸಿರುವಾಗ ಆಶ್ರಮದಲ್ಲಿ ನನಗೆ ಕೊರತೆ ಆಗಬೇಕುಂಟೆ. ಯಾಕೆ ಹೋಗ್ಬೇಕು ಹೇಳು? ಎಲ್ಲದಕ್ಕೊಂದು ಮುಕ್ತಾಯ ಅಂತ ಇಲ್ವೇ? ಅಪ್ಪನೇ ಹೋಗು ತಂದ ಮೇಲೆ ನಾ ಇಲ್ಲಿ ಇರ್ತೇನೆ ಅಂತ ಹೇಳುವುದಕ್ಕಾಗ್ತದೆ. ನಾ ಶಿಷ್ಯರಲ್ವೇ, ಗುರುಗಳು ಅವರಲ್ವೇ? ಎಲ್ಲದಕ್ಕೂ ಈಗ ನೀನೇ ಆಲೋಚನೆ ಮಾಡಿ. 500 ವರ್ಷ
ವರ್ಷಗಳ ಹಿಂದೆ ನಾನು ಬಂದೆ, ಇಂದು ಹೊರಟೆ. ನಾನೆಂದೇನು, ನೀನಾದರೂ ಅಷ್ಟೇ. ಅಪ್ಪನಿಗೆ ಮಗಳಾಗಿ ಈ ಲೋಕದ ಬೆಳಕನ್ನು ಕಾಣುತ್ತಾ ಬಂದೆ. ಅವರ ಆಶ್ರಮದಲ್ಲಿ ಅವರ ಜೊತೆಯಲ್ಲೇ ನಿಂದೆ. ನನಗೆ ಹೋಗ್ಲಿಕ್ಕೆ ಅಂತ ಹೇಳು. ನಾಳೆ ಮದುವೆಯಾಗಿ ಗಂಡನ ಮನೆಗೆ ಅನುಸರಿಸಿ ಹೊರಟು ನಿಂತ ಕಾಲದಲ್ಲಿ ನೀನಾದ್ರೂ ಅಪ್ಪನನ್ನು ಬಿಟ್ಟು ತೆರಳಬೇಡವೆ. ಎಲ್ಲರೂ ಒಂದೆರಡು ದಿವಸ ಹೋಗಬೇಕಾದವರೇ. ಆದ್ದರಿಂದ ನಿಮಗೆ ಪರಿಸ್ಥಿತಿ ಅರ್ಥ ಆಗಿದೆ. ಮದುವೆಯಾಗಿ ಗಂಡನ ಮನೆಗೆ ಹೊರಡುವಾಗ ಇಷ್ಟ ಆಗ್ತಾರಾದ್ರೂ ಅಪ್ಪನನ್ನು ಅದನ್ನು ಬಿಟ್ಟು ಆಗಲೇಬೇಕಲ್ಲ. ಹೌದಲ್ಲ. विद्या